ಶರಮಾಗುವುದು ಅವನರಿಯದೆ ದೃಢಲಿಂಗನವ ಮಾಡಿ ತೋಡಿ ಬಿಡದೆ ಕಾತ್ವದನ್ನಂ ಮಾಡಿ ತೋಡಿ ಬಿಡದೆ ಕಾತ್ವದನ್ನಂ ಚರಾಚರ ಪರಾತ್ಪರಂ ಚರಾಚರ ಪರಾತ್ಪರಂ ನಿರಂತರ ಶಾಂತಿ ಸುಖವ ಕೊಡುಬೇಗನೆ ಶಿವ ಶಾಂತಿ ಸುಖವ ಕೊಡುಬೇಗನೆ ವಿನಯದಾನ ತಪ ಘನ ಸಮೇತವೆಗಳನ್ನು ವಿನಯದಾನ ತಪ ಘನ ಸಮೇತವೆಗಳನ್ನು ಮನದ ಕೊನೆಯೊಳು ಅಸಾಧಾರಣವ ಮನದ ಕೊನೆಯೊಳು ಅಸಾಧಾರಣವ ಧ್ಯಾನ ಮೌನ ಶಿವಯೋಗವ ಕೊಡುನಿ ಧ್ಯಾನ ಮೌನ ಶಿವ ಯೋಗವ ಕೊಡುನಿ ನಮೋ ಭವ ಮಾಧವ ನಮೋ ಭವ ಮಾಧವ ಸುಮೋದವ ಶಾಂತಿ ಸುಖವ ಕೊಡುಬೇಗನೆ ಶಿವ ಶಾಂತಿ ಸುಖವ ಕೊಡುಬೇಗನೆ ಶಾಂತಿ ಸುಖವ ಶಿವ ಶಾಂತಿ ಸುಖವ ಶಿವ ಶಾಂತಿ ಸುಖವ ಕೊಡುಬೇಗನೆ. ಇವತ್ತು ಈ ಸೇವೆ ಪ್ರದರ್ಶಿಸಿ 5 ನಿಮಿಷಗಳ ಕಾಲ ಚಿಂತನವನ್ನು ಸಾಮ್ರಾಜ್ಯವನ್ನೇ ಕೊಡ್ತಾರೆ. ಅಂದ ಅನಾಥರಿಗೆ ಕಣ್ಣನ್ನು ಕೊಡ್ತಾರೆ. ಎಲ್ಲೆಲ್ಲೋ ಬಿಟ್ಟಂತ ಎಲ್ಲೆಲ್ಲೋ ಇದ್ದು ನಾವು ಭಿಕ್ಷೆ ಬೇಡದಿದ್ದಾರ ಭಿಕ್ಷುಕರಾಗಿ ಸಮಾಜವನ್ನು ಉದ್ಧಾರ ಮಾಡಿದಾರ. ಸಮಾಜಕ್ಕೆ ನಾವು ಏನಾದ್ರೂ ಕೊಡಬೇಕಾಗಿತ್ತು ಅಂತಂದ್ರೆ ಸಂಗೀತದ ಮೂಲಕವಾಗಿ ಕೊಡಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ನೋಡ್ರಿ, ನೀವೆಲ್ಲರೂ ವಿಚಾರ ಮಾಡಬಹುದು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಸ್ವಾಮೀಜಿಯವರು ನಾವೆಲ್ಲರೂ ಇಲ್ಲಿ ರುದ್ರಾಕ್ಷಿಯನ್ನು ಕೊಡ್ತಾರೆ. ಆಮೇಲೆ ನಾವೆಲ್ಲರೂ ರುದ್ರಾಕ್ಷಿಯನ್ನು ಹಾಕ್ಯಂತೇವೆ, ಕೊರಳಿಗೆ ಭಸ್ಮ ರುದ್ರಾಕ್ಷಿಯನ್ನು ಹಾಕ್ಯಂತೇವೆ, ಹಣೆಗೆ ಭಸ್ಮವನ್ನು ಹಚ್ಕೊಂತೇವೆ. ಎಲ್ಲರೂ ತಾಯಿಂದ ಚೆನ್ನಾಗಿ ಕೊಟ್ಕೊಂಡಿದ್ದಾರೆ, ಎಲ್ಲರೂ ಹಣೆಯಲ್ಲಿ ಕುಂಕುಮವನ್ನು ಹಚ್ಕೊಂಡಿದ್ದಾರೆ. ಅಂತಂದ್ರೆ ಇದಕ್ಕೆ ಕಾರಣ ಅಂತಂದ್ರೆ ಹಾನಗಲ್ಲ ಕುಮಾರಸ್ವಾಮೀಜಿಯವರು. ಯಾಕೆ ಹಾನಗಲ್ಲ ಕುಮಾರಸ್ವಾಮೀಜಿಯವರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ನಮಗೆ ವಚನವನ್ನು ಬರೆದುಕೊಟ್ಟ. ಸಮಾಜ ಹೆಂಗಿರಬೇಕು, ಸಂಸ್ಕಾರ ಹೆಂಗಿರಬೇಕು, ಆಚಾರ ಹೆಂಗಿರಬೇಕು, ನಡೆ ನುಡಿಗಳು ಹೆಂಗಿರ್ಬೇಕಂತ ಹೇಳ್ಕೊಡ್ತಾರ. ಆದ್ರೆ ಬಸವಣ್ಣವರು ನಮ್ಗೆ ಹೇಳ್ಕೊಟ್ಟು ಹೋಗ್ತಾರ. ಅದನ್ನ ನಮಗೆ ಕುಮಾರಸ್ವಾಮೀಜಿಯವರು ಅದನ್ನ ಪಾಲನೆ ಮಾಡ್ಬೇಕಂತ ತೋರಿಸ್ಕೊಟ್ಟು ಹೋಗ್ತಾರೆ. ಹಾನಗಲ್ಲ ಕುಮಾರಸ್ವಾಮೀಜಿಯವರು ಪುಟ್ಟಯ್ಯಜ್ಜರಿಗೆ ಸಂಗೀತ ಲೋಕವನ್ನ ಸ್ಥಾಪನೆ ಮಾಡಿಕೊಡ್ತಾರೆ. ಪುಟ್ಟಯ್ಯಜ್ಜರ್ ಒಂದು ಕಲೆ ಅಜ್ಜರಿಗೆ ಒಂದು ವಿಚಾರ ಬರುತ್ತೆ. ಏನ್ ವಿಚಾರ ಬರುತ್ತೆ ಅಂತಂದ್ರೆ, ನಾವೆಲ್ಲರೂ ಹಿರಿಯರ ತಾಯಂದಿರ ವಿಚಾರ ಮಾಡಬೇಕು. ನಾವೇನೇನೋ ನಮ್ಮ ಮಕ್ಕಳಿಲ್ಲ, ನಮಗ ಅದು ಇಲ್ಲ, ಬಂಗಾರ ಇಲ್ಲ, ಒಡವೆ ಇಲ್ಲ ಅಂತೇಳಿ ನಾವು ವಿಚಾರ ಮಾಡ್ತೇವೆ. ಪುಟ್ಟಯ್ಯಜ್ಜರು ಅಜ್ಜರು ಒಂದು ಮಾತು ಕೇಳ್ತಾರೆ. ಏನಂತ ಅಂತಂದ್ರೆ, ಅಪ್ಪ ನಾನು ಮದುವೆ ಆಗಬೇಕು, ನನಗೆ ಮದುವೆ ಆಗ್ಬೇಕಂತ ಆಸೆ ಆಗುತ್ತೆ ಅಂತೇಳಿ. ಮದುವೆ ಆಗ್ಬೇಕಂತೇಳಿ ಆಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ಕುಮಾರಜ್ಜರು ಹೇಳ್ತಾರೆ, ತಡಿಪ ಪುಟ್ಟಯ್ಯ ಹೇಳ್ತೇನೆ ಅಂತ ಹೇಳ್ತಾರೆ. 1 ದಿವಸ 2 ದಿವಸ ಬಿಟ್ಟು ವಿಚಾರ ಮಾಡಿ ಹೇಳ್ತಾರೆ. ಅವಾಗ ಪುಟ್ಟಯ್ಯಜ್ಜರು ಮತ್ತೆ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ. ಏನಂತಂದ್ರೆ, ನಾನು ಮದುವೆ ಆಗ್ಬೇಕಪ್ಪ ಅಂತೇಳಿ. ಅವಾಗ ಕುಮಾರಜ್ಜರು ಒಂದೇ ಒಂದು ಮಾತು ಹೇಳ್ತಾರೆ. ನೋಡ್ರಿ, ಎಲ್ಲರೂ ನಾವು ವಿಚಾರ ಮಾಡಬೇಕು. ಕುಮಾರಸ್ವಾಮಿಗಳು ಯಾಕೆ ಹಾನಗಲ್ಲ ಕುಮಾರಸ್ವಾಮಿಗಳು ಶಿವಮಂದಿರ ಯಾಕೆ ಸ್ಥಾಪನೆ ಮಾಡಿದ್ರು, ಸ್ವಾಮೀಜಿಯವರನ್ನು ಯಾಕೆ ಕೊಟ್ಟರು ಅಂತೇಳಿ ಅಲ್ಲಿ ಪುಟ್ಟಯ್ಯಜ್ಜರು ಕೇಳಿಬಿಟ್ಟೆ ಕುಮಾರಜ್ಜರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ನಾನು ಸಮಾಜಕ್ಕೆ ಒಬ್ಬ ಮಗ, ಒಬ್ಬ ತಂದೆ, ಒಬ್ಬ ತಾಯಿ ಆಗೋದಕ್ಕಿಂತ ಸಮಾಜದ ಮಕ್ಕಳಿಗೆ ನಿನ್ನ ತಂದೆ ತಾಯಿ ಆದ್ರೆ ನೀನು ಎಷ್ಟು ದೊಡ್ಡವಾಗ್ತದೆ. ಕುಮಾರಜ್ಜರು ನಾವು ಮನೆಯಲ್ಲಿ ಕಟ್ಟಿಕೊಂಡು ಅದು ಇದು ಹಂಗ ಹಿಂಗ ಅಂತೇಳಿ ಮಾತಾಡ್ತೀವಿ. ಅದು ಕುಮಾರಜ್ಜರು ಸಮಾಜದ ಬಗ್ಗೆ ಆಗಿನ ಕಾಲದಲ್ಲಿ ವಿಚಾರ ಮಾಡಿದ್ರು. ಸಮಾಜ ಹೆಂಗ್ ಕಟ್ಟಬೇಕು, ಸಮಾಜ ಹೆಂಗ್ ಬೆಳೆಸಬೇಕು ಅಂತೇಳಿ. ನಾವೆಲ್ಲರೂ ದುಶ್ಚಟಕ್ಕೆ ಒಳಗಾಗಿಬಿಡ್ತೇವೆ. ಹೆಂಗ ಅಂತಂದ್ರೆ ನಾವೆಲ್ಲರೂ ನಮ್ಮ ಕುಡಿದು ಬಿಟ್ಟರೆ ಸಾಮ್ರಾಜ್ಯ ಇಲ್ಲ, ತಿನ್ನೋದು ಬಿಟ್ಟರೆ ಸಾಮ್ರಾಜ್ಯ ಇಲ್ಲ ಅಂತೇಳಿ ನಾವು ವಿಚಾರ ಮಾಡ್ತೇವೆ. ಬಂಗಾರ ಒಡೆದು ಬಿಟ್ಟರೆ ಎಲ್ಲವೂ ಸಾಮ್ರಾಜ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ಆದ್ರೆ ಕುಮಾರಜ್ಜರು ಏನೂ ಇಲ್ಲ, ಅದು ಸಾಮ್ರಾಜ್ಯ ಹೆಂಗ್ ಕಟ್ಟಬೇಕು ಅಂತಂದ್ರೆ ಧರ್ಮ ಕಾರ್ಯಗಳನ್ನು ಮಾಡಿದ ಕುಮಾರೇಶ ಸಾಮ್ರಾಜ್ಯ ಕಟ್ಕೊಂತ ಹೋದ. ನಾವು ಬಂಗಾರ ಮನೆ ಎಲ್ಲವನ್ನೂ ಕಟ್ಕೊಂತ ಹೋದ ಸಾಧ್ಯ ಆಗೋದಿಲ್ಲ. ಹಾನಗಲ್ಲ ಕುಮಾರಸ್ವಾಮೀಜಿಯವರು ಮಾಡದೇ ಇರುವಂತ ಸಾಧನೆಗಳು ಯಾವುವು
ಇಲ್ಲ. ಎಲ್ಲರೂ ಸಾಧನೆ ಮಾಡ್ತಾರೆ. ಹೆಂಗ ಸಾಧನೆ ಮಾಡ್ತಾರೆ? ಅಕ್ಕನ ಬಳಗವನ್ನು ಸಾಧನೆ ಮಾಡ್ತಾರೆ. ಮೊದಲಿಗೆ ಅಕ್ಕನ ಬಳಗ ತಂದೆ ತಾಯಿಗಳನ್ನ ಒಂದು ಗುರುತನೆ ಮಾಡಿಕೊಡ್ತಾರೆ. ನಾವೆಲ್ಲರೂ ಕುಮಾರೇಶ ಅಂತೇಳಿ ತಂದೆಯನ್ನು ಒಪ್ಪಿಕೊಂತೇವೆ. ಅಂಗಲ್ ಕುಮಾರೇಶ ಅಂತ ತಂದೆ ಅಂತೇಳಿ ಬೆಳ್ಕೊಂತೇವೆ. ಅಕ್ಕನ ಬಳಗದ ಅಕ್ಕ ನಾವು ಸಮಾಜದೊಳಗ ಆಗಿನ ಕಾಲದಾಗ ಹೆಣ್ಣು ಹುಟ್ಟುತ್ತ ಅಂತೇಳಿ ನಾವೆಲ್ಲರೂ ಖುಷಿ ಪಡ್ತಾ ಇರ್ಲಿಲ್ಲ. ಅವಾಗೆಲ್ಲ ಹೆಣ್ಣು ಹುಡ್ತಾವ ಒಂದು ಕಳಂಕ ಅಂತೇಳಿ ನಾವೆಲ್ಲರೂ ತಿಳ್ಕೊಂತಿದ್ವಿ. ಅಂಗಲ್ ಕುಮಾರಸ್ವಾಮೀಜಿ ಹೆಣ್ಣು ಹುಡ್ತಂದ್ರೆ ನಾವು ಬಂಗಾರ ಹುಟ್ಟಂಗ ಅಂತ ಅಂಗಲ್ ಕುಮಾರಸ್ವಾಮೀಜಿ ಆಗಿನ ಕಾಲದಾಗ ಅಕ್ಕನ ಬಳಗ ಅಂತೇಳಿ ಸ್ಥಾಪನೆ ಮಾಡ್ಕೊಡ್ತಾರ. ಸ್ವಾಮೀಜಿಯವರು ಮಾಡುವಂತ ಸಾಧನೆಗಳು ಯಾವೂ ಇಲ್ಲ. ಅಂಗಲ್ ಕುಮಾರೇಶ ಅಂತಂದ್ರೆ ಒಬ್ಬ ದೇವರ ಸ್ವರೂಪಿ. ಆ ಕುಮಾರೇಶನ ಜಯಂತಿ ಕಾರ್ಯಕ್ರಮವನ್ನ ಗಂಗಾವತಿ ನಗರದಲ್ಲಿ ಚಂದು ಸ್ವಾಮೀಜಿ ಬಂದು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ, ಹೆಂಗ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲಿ ತಗೊಂಡು ಕೇಳೋದಕ್ಕಿಂತ ಇನ್ನೂ ಬಹಳ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೋಬೇಕು. ಕುಮಾರೇಶನ ಜೀವನವನ್ನ ಅರಿತುಕೊಳ್ಬೇಕಂತಂದ್ರೆ ಗಂಗಾವತಿ ಬಂದು ಅಲ್ಲಿ ಕುಮಾರೇಶನ ಜೀವನ ಚರಿತ್ರೆಯನ್ನ ತಿಳ್ಕೋಬಹುದು. ಹಂಗೆ ನಾವು ದುಶ್ಚಟಗಳನ್ನು ಬಿಟ್ಟು ಎಲ್ಲವನ್ನೂ ಮಾತದ ನಾವು ಸ್ವಾಮಿಗಳು ಅಂತೇಳಿ ಯಾರಿಗೆ ಕರಿಬೇಕು ಅಂತಂದ್ರೆ ಕುಮಾರ ಮಹಾಶಿವಗಳವರ ದೃಷ್ಟಿಯಲ್ಲಿ ಸ್ವಾಮಿ ಅಂತಂದ್ರೆ ಮಠವನ್ನ ಹಿಡ್ಕೊಂಡು ಕುಂದಿರುವಂತವನು ಸ್ವಾಮಿ ಅಲ್ಲ, ಬಹಳ ದೊಡ್ಡ ಆಸ್ತಿಯನ್ನ ಮಾಡುವಂತವನು ಸ್ವಾಮಿ ಅಲ್ಲ. ಅವ್ರು ಹೇಳ್ತಾರ ಸ್ವಾಮಿ ಅಂದ್ರೆ ಸಮಾಜದ ಒಡೆಯನಲ್ಲಪ್ಪ, ಸಮಾಜದ ಅತ್ಯಂತ ನಿಷ್ಠಾವಂತ ಸೇವಕ ಅನ್ನುವಂತ ಮಾತನ್ನ ಹಾನಗಲ ಕುಮಾರ ಮಹಾಶಿವಗಳು ಅವ್ರು ಹೇಳ್ತಿದ್ರು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನೋಡ್ರಿ ಇಷ್ಟೆಲ್ಲ ಜನ ಪರಮ ಪೂಜ್ಯರು ನಿಮ್ಮ ಊರಿಗೆ ಬಂದ. ಇವತ್ತು ನಿಮ್ಮೂರೊಳಗೆ ಬಹಳಷ್ಟು ಮಕ್ಕಳು ಶಾಲೆ ಕಲಿತಾರಂದ್ರ ನೀವು ಹಣಿ ಮೇಲೆ ವಿಭೂತಿಯನ್ನ ಹಚ್ಕೊಳ್ತೀರಿ ಅಂದ್ರ ಅದ್ಭುತವಾಗಿರುವಂತ ಲಿಂಗಧಾರಣೆ ರುದ್ರಾಕ್ಷಧಾರಣೆಯನ್ನ ನೀವು ಮಾಡ್ಕೊಳ್ತೀರಿ ಅಂತಂದ್ರ ಅದಕ್ಕೆ ಮೂಲ ಪ್ರೇರಣಾ ಶಕ್ತಿಯಾಗಿರುವಂತವ್ರು ಯಾರು ಅಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಶಿವಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ವೀರಶೈವ ಲಿಂಗಾಯತ ಧರ್ಮ ಅಂತಂದ್ರೆ ಹಲವಾರು ಪಂಗಡಗಳನ್ನ ಒಳಗೊಂಡಿರುವಂತ ಧರ್ಮ. ಇದು ಬರೀ ಒಂದೇ ಜಾತಿ ಒಂದೇ ಧರ್ಮ ಅಂತ ಹೇಳಕ್ಕಾಗಂಗಿಲ್ಲ. ಇದರೊಳಗೆ ಎಲ್ಲರೂ ಬಂದ್ರೆ ಎಲ್ಲಾ ಜಾತಿಯವರು ಕೂಡ ಸೇರ್ಕೊಂಡಿರುವಂದ್ರೆ ವೀರಶೈವ ಲಿಂಗಾಯತ ಧರ್ಮ ಅಂತ ನಾವೆಲ್ಲರೂ ಕೂಡ ಹೇಳ್ತೇವೆ. ಆದ್ರೆ ಎಲ್ಲಾ ಧರ್ಮೀಯರಿಗೂ ಕೂಡ ಏನು ಅಂತಂದ್ರೆ ಒಂದು ಅದ್ಭುತವಾಗಿರುವಂತ ಕಾರ್ಯವನ್ನ ಮುಟ್ಟಿಸಬೇಕು, ಅದ್ಭುತವಾಗಿರುವಂತ ಬದುಕನ್ನ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಬೇಕನ್ನುವಂತ ಉದ್ದೇಶದಿಂದ ಪರಮ ಪೂಜ್ಯರು ಎಲ್ಲರೂ ಕೂಡ ನಿಮ್ಮೂರಿಗೆ ಬಂದಿರುವಂತದ್ದು. ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು ಅಂತಂದ್ರೆ ಅವರು ಹುಟ್ಟಿರುವಂತದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ದ್ವೈತ್ರ ಅನ್ನುವಂತ ಹುಗ್ಗ ಅನ್ನೋದ್ರೊಳಗೆ ಹುಟ್ಟಿರುವಂತವ್ರು. ಅವ್ರು ಈ ಸಮಾಜಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ನೀವು ಬೆಳಗಾವಿಗೆ ಬಂದಿರಿ ಅಂತಂದ್ರೆ ಕೇಟಿ ಸಂಸ್ಥೆ ಅನ್ನುವಂಥದ್ದನ್ನ ಕಾಣುತ್ತದೆ. ಇದು ಯಾವಾಗ ನಾ ಹೇಳುವಂತದ್ದು ಅಂದ್ರೆ 100 ವರ್ಷದ ಹಿಂದಿನ ಇತಿಹಾಸ ಇದು. ಕುಮಾರ ಮಹಾಶಿವಗಳವರು ಇವತ್ತು ಇಲ್ಲ, ಆದ್ರೆ ಅವರು ಮಾಡಿರುವಂತ ಕಾರ್ಯಗಳು ಬಹಳ ದೊಡ್ಡ ಪ್ರಮಾಣದೊಳಗೆ ನಮ್ಗೆಲ್ಲರಿಗೂ ಕೂಡ ಕೊಡುಗೆ ರೂಪದೊಳಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ನಾವು ಬೆಳಗಾವಿಗೆ ಹೋದ್ವಿ ಅಂತಂದ್ರೆ ಕೇಲಿ ಸಂಸ್ಥೆ ಅಂತ ಮಾತಾಡುತ್ತೇವೆ. ಇಲ್ಲೇ ನೀವು ಬಳ್ಳಾರಿ